ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ತುಂಬ ಈಸಿ ಮೆಥಡಲ್ಲಿ KFC ಚಿಕನ್ ಫ್ರೈಡ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇನ್ನು KFC ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ, ತುಂಬ ಈಸಿಯಾಗಿ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ತುಂಬ ಅಂದರೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸಾಮಗ್ರಿಗಳು ಏನು ಹೊರಗಡೆಯಿಂದ ಏನು ಜಾಸ್ತಿ ಏನು ಸಾಮಗ್ರಿಗಳೇನು ಬೇಡ, ಮನೆಯಲ್ಲಿರೋದೇ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾತ್ರ ಈಸಿಯಾಗಿರುತ್ತೆ. ಏನು KFCದು ಹೊರಗಡೆ ಹೆಂಗೆ ಚಿಕನ್ ಸಿಗುತ್ತೋ ಅದೇ ಥರನೇ ಮಾಡ್ಕೊಳ್ಬೋದು. ಈಗ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ಮಾತ್ರ ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನೀವು ಹೊರಗಡೆಯಿಂದ ತಂದು ತಿನ್ನೋದನ್ನೇ ಬಿಟ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗೋದು. ನೋಡಿ, 2 kg ಚಿಕನ್ನ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡ್ಕೊಂಡಿರೋದು. ನೀವು ಅದನ್ನು ಸ್ಕಿನ್ ಇರೋದನ್ನೇ ತೊಗೊಳ್ಬೇಕಿದ್ರೆ ನೋಡಿ. ಈ ಥರ ನಾನು ಸ್ವಲ್ಪ ಕಚ್ ಥರ ಮಾಡ್ಕೊಂಡಿದ್ದೀನಿ, ಕುಯ್ಕೊಂಡಿದ್ದೀನಿ. ಎಲ್ಲ ಮೇಲೆ ಹಾಲು ತೊಗೊಂಡಿದ್ದೀನಿ 1 ಬೌಲು, ಅದರಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಬೇಕಿಂಗ್ ಪೌಡರ್ ತೊಗೊಂಡಿರೋದು, ಅಂದರೆ ಕೇಕ್ಗೆಲ್ಲ ಹಾಕ್ತಾರಲ್ಲ ಅದು 2 ಸ್ಪೂನು. ಸ್ವಲ್ಪ ಅರಿಶಿನ ಪೌಡ್ರು 2 ಸ್ಪೂನು, ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು. 1 ಸ್ಪೂನಷ್ಟು 1.5 ಸ್ಪೂನಷ್ಟು ಮೆಣಸು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಬನ್ನಿ. ಅಂದರೆ ಇದನ್ನು ತುಂಬ ಈಸಿ, ಆದರೆ ನೀವು ನೋಡ್ಕೊಳ್ಳೋದ್ರಲ್ಲಿ ಇದೆ ಮೇಯ್ನು. ಇವಾಗ ನಾನು ಅರ್ಧ ಬೌಲಷ್ಟು ಅಂದರೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಕೂಡ ಇವಾಗ ಸೇರಿಸ್ಕೊತೀನಿ. ಅರಿಶಿನ ಪೌಡ್ರು ಇವಾಗ ಖಾರದ ಪುಡಿ ಸೇರಿಸ್ಕೊಳ್ಳೋದು. ಅರಿಶಿನ ಪೌಡ್ರು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. 1.5 ಸ್ಪೂನು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡ್ರ್ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ 2 ಸ್ಪೂನ್ ಇದೆ. ನಾನು ಇದಿಷ್ಟು ತೋರಿಸ್ತಾ ಇರೋದು. ಇದು ಪೆಪ್ಪರ್ ಪೌಡ್ರು 1.5 ಸ್ಪೂನಷ್ಟಿದೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅಷ್ಟು 2 kg ಚಿಕನ್ಗೆ ಇಷ್ಟು ಸಾಕು. ಇಷ್ಟನ್ನು ಕೂಡ ಚೆನ್ನಾಗಿ ಏನು ಮಾಡಬೇಕು ಅಂದರೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇದನ್ನು ನಾನು ಮೈದಾ ಹಿಟ್ಟು ನೀವೇನಂತಂದರೆ ನಾನು ಹಾಲು ತೊಗೊಂಡಿರೋದನ್ನು ಕೂಡ ಗಟ್ಟಿ ಹಾಲು ಕಾಯಿಸ್ಕೊಂಡು ಆರಿಸ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿ ಹಾಲನ್ನೇ ಕೂಡ ತಗೋಬೋದು. ಈಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅಂದರೆ ಇಷ್ಟು ಹಾಲು ಬೇಕು. 2 kgಗೆ 1 ಬೌಲಷ್ಟು ಹಾಲು ಬೇಕು. ಯಾಕಂದರೆ ಚಿಕನ್ ಚೆನ್ನಾಗಿ ಮುಳುಗಿರಬೇಕು, ನೆಂದಿರಬೇಕು. ಬೇಕಿದ್ರೆ ನೀವು ಹಾಲು ಇಷ್ಟ ಇಲ್ಲ ಅನ್ನೋರು ಮೊಸರಲ್ಲೂ ಕೂಡ ಮಾಡ್ಕೊಳ್ಳಿ. ಈಗ ನಾವು ಹಾಲು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಮೆಜರ್ಮೆಂಟಲ್ಲಿ ಮೈದಾ ಹಿಟ್ಟಿರಬೇಕು, ಜಾಸ್ತಿ ಬೇಡ. ಈಗ ಹಾಲು 1 ಬೌಲಷ್ಟು ತೊಗೊಂಡಿದ್ರೆ ಅರ್ಧ ಬೌಲ್ ಅಕ್ಕಿ ಹಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ಚಿಕ್ಕ ಬೌಲ್ ಅಳತೆನಲ್ಲಿ ಮಾಡ್ಕೊಂಡ್ರೆ, ಈಗ ಹಾಲು 2 ಬೌಲಷ್ಟಿದ್ರೆ 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಳ್ಳಿ, ಸಾಕು. ನೋಡಿ, ಈ ಥರ ಚೆನ್ನಾಗಿ ಇಷ್ಟನ್ನು ಕೂಡ ಹಾಲು, ಉಪ್ಪು, ಮೆಣಸು, ಖಾರ, ಅರಿಶಿನ ಪೌಡ್ರು, ಬೇಕಿಂಗ್ ಪೌಡ್ರು ಇಷ್ಟನ್ನು ಕೂಡ ಹಾಕ್ಕೊಂಡು ಚಿಕನ್ ಇದ್ರೊಳಗಡೆ ಫುಲ್ಲು ಹಾಕ್ಕೊಂಡು ನೆನೆಸ್ಕೊಳ್ಬೇಕು ಚೆನ್ನಾಗಿ. ಏನಂತಂದರೆ ಈ ಚಿಕನ್ ನೆನೆಯೋದೇನಿಲ್ಲ ಅಂದ್ರೂ ಒಂದು 4ರಿಂದ 5 ಅವರ್ ಚೆನ್ನಾಗಿ ನೆಂದಷ್ಟು ಒಳ್ಳೆಯದು. ಜಾಸ್ತಿ ಹೊತ್ತು ಚೆನ್ನಾಗಿ ನೆನೆಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ದಪ್ಪ ಪೀಸಸ್ನ ತೊಗೊಂಡಿದ್ದೀನಿ ನಾನು. ಯಾಕಂದರೆ ಇದರಲ್ಲಿ KFCನಲ್ಲಿ ಕೊಡ್ತಾರಲ್ಲ, ಇದೇ ಥರ ದಪ್ಪ ಪೀಸ್ನೇ ನಾನು ತಂದಿರೋದು ನಾವು. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಒಳಗಡೆ ಮುಳುಗೋ ಹಾಗೆ ಎಲ್ಲವನ್ನೂ ಕೂಡ ಚಿಕನ್ನೆಲ್ಲ ಹಾಕೋಬೇಕು. ಫುಲ್ಲು ಇಷ್ಟು ಚಿಕನ್ನೆಲ್ಲ ಇದರಲ್ಲಿ ಮುಳುಗಬೇಕು, ಚೆನ್ನಾಗಿ ನೆನಿಬೇಕಿದು. ಏನಿಲ್ಲ ಅಂದರೂ ಒಂದು 5 ಅವರು ನೆನಿಬೇಕು. ತುಂಬ ಚೆನ್ನಾಗಿರುತ್ತೆ, ನೆಂದಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ನೆನೆಯೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾತ್ರ ನೀಟಾಗಿ ಮುಳ್ಕೋಬೇಕು. ಚಿಕನ್ ಏನಿಲ್ಲ ಅಂತಂದ್ರೂ ಸ್ಕಿನ್ ಔಟ್ ಮಾಡ್ಕೊಂಡಿರೋದು. ನಾವು ಇವಾಗ ನೋಡಿ, ಫಸ್ಟ್ ಇನ್ನೊಂದಕ್ಕೆ ಒಂದು ತಟ್ಟೆನಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡು ಉಪ್ಪು ಜೊತೆಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಜೊತೆಗೆ ಖಾರದ ಪುಡಿ, ಇದು ಇನ್ನೊಂದು ಸ್ಟೆಪ್ಪು, ಇದು ಬೇಕು. ಮರಿದೀರಾ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ಕೊಳ್ಳಿ ನೀವು ಕೂಡ. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಒಂದು ಸ್ಪೂನ್ ತೊಗೊಂಡು ಉಪ್ಪು ಖಾರ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ತೊಗೊಂಡಿರೋದು ಸ್ಕಿನ್ ಔಟ್ ಮಾಡಿಸಿರೋದು, ದಪ್ಪ ಪೀಸ್ ತೊಗೊಂಡಿರೋದು, ನೀವಿಲ್ಲ ಚಿಕ್ಕ ಪೀಸ್ ತೊಗೊಳ್ಳಿ, ಇಲ್ಲ ಸ್ಕಿನ್ ಔಟ್ ಮಾಡಿಸ್ತೀರಾನೆ ಹಂಗೆ ಚರ್ಮ ಇದ್ರೆ ಇನ್ನೂ ಒಳ್ಳೆಯದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲಸಿದ್ದಾಗಿದೆ. ಇವಾಗ ಇದನ್ನು ಚಿಕನ್ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಒಂದು 4ರಿಂದ 5 ಅವರ್ಗೆ ತುಂಬ ಚೆನ್ನಾಗಿ ನೆಂದೈತೆ. ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಿಂಗೆ ಹಾಲು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಹಾಲು ಇಷ್ಟ ಇಲ್ಲ ಅನ್ನೋರು ಮೊಸರು ಮಜ್ಜಿಗೆನಲ್ಲೇ ಮಾಡ್ಕೊಳ್ಳಿ, ಮೊಸರು ಮಜ್ಜಿಗೆ ಇಷ್ಟ ಇಲ್ಲ ಅನ್ನೋರು ಹಾಲಲ್ಲಿ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ನೋಡಿ ಈ ಥರ ಫಸ್ಟ್ನೇದಾಗಿ ಎಣ್ಣೆ ಫಸ್ಟ್ ಕಾಯಕ್ಕೆ ಇಟ್ಕೊಂಡಿರ್ಬೇಕಲ್ಲಿ ಎಣ್ಣೆ ರೆಡಿ ಇರಬೇಕು. ನಾವಿಲ್ಲಿ ಈಗ ಫಸ್ಟ್ನೇ ಸ್ಟೆಪ್ ರೆಡಿ ಮಾಡ್ತಾ ಇರ್ತೀವಲ್ಲ ಅವಾಗ ಎಣ್ಣೆ ಕಾಯ್ತಾ ಇರಬೇಕು. ಅಷ್ಟರಲ್ಲಿ ನಾವು ಒಂದು ಸಲ ಸ್ವಲ್ಪ ಹಿಂಗೆ ಒರಳಿಸ್ಕೋಬೇಕು. ಈಗ ಸ್ವಲ್ಪ ಕೋಲ್ಡ್ ನೀರು, ಕುಡಿಯೋ ನೀರಿಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನೆಲ್ಲ ಹಾಕ್ಕೊಂಡು ಈ ಥರ ಒಂದು 2-3 ಸೆಕೆಂಡು ಹಿಂಗೆ ನೀರಲ್ಲೇ ಬಿಡಬೇಕು. ಇದನ್ನು ಚಿಕನ್ನ ನೀರಲ್ಲಿ ಬಿಟ್ಟು ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಕಡಿಮೆನೇ ಒಳಸ್ಕೋಬೇಕು. ಇದರಲ್ಲಿ ಮೈದಾ ಹಿಟ್ಟಲ್ಲಿ ಒಳಸ್ಕೊಳ್ಬೇಕಷ್ಟೇ, ಜಾಸ್ತಿ ಏನೋ ಇದಕ್ಕೆ ಪ್ರೆಸ್ ಮಾಡಿ ಹಾಕಬಾರ್ದು ಮೈದಾ ಹಿಟ್ಟು. ಇವಾಗ ನೀಟಾಗಿ ಇನ್ನೊಂದು ಸ್ಟೆಪ್, ಇವಾಗ ಚೆನ್ನಾಗಿ ನೋಡಿ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿಕೊಂಡು ತಗೋಬೇಕು. ತೀರಾ ಗಟ್ಟಿ ಬೇಡ, ಸ್ವಲ್ಪ ಸ್ಮೂತಾಗಿ ಮೈದಾ ಹಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು. ಹಿಂಗೆ ಒಂದ್ಸಲ ಕೊಡಬೇಕು, ಉದ್ರಬೇಕು. ಈ ಥರ ಉದ್ರಬಿಟ್ರೆ ಈ ಥರ ನೋಡಿ ಎಲ್ಲ ನೋಡಿ ಈಗ KFC ಥರನೇ ನೀಟಾಗಿ ಎಲ್ಲ ಯಾವ ಥರ ಬಂದೈತೆ ನೋಡಿ, ಈ ಥರ ಬರಬೇಕು. ಈ ಥರ ಬಂದರೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಈ ಥರ ಒದ್ರಬಿಟ್ಟು ಕೊಡ್ಕೊಂಡು ಇವಾಗ ನಾವು ಎಣ್ಣೆ ಕಾದಿರೋ ಎಣ್ಣೆಗೆ ಅವಾಗೆ ಹಾಕಬೇಕು. ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಹಂಗೆ ಇಡಬಾರ್ದು ಎಲ್ಲ. ಆವಾಗ ಮೈದಾ ಹಿಟ್ಟು ಏನಾಗುತ್ತೆ ಎಲ್ಲ ಫುಲ್ ನೆಂದೋಗುತ್ತೆ. ಈ ಥರನೇ ಹಿಂಗೆ ಹಾಕ್ಕೊಂಡು ತಿಳಿಸ್ಕೊಳ್ಬೇಕು. ನೋಡಿ ಎಣ್ಣೆ ಕಾದಿದ್ದೆ ಚೆನ್ನಾಗಿ, ಈ ಥರ ಕಾಯ್ತಿದ್ದಂಗೆ ಹಾಕ್ಕೋಬೇಕು. ಚೆನ್ನಾಗಿ ಮಾತ್ರ ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಬಿಡ್ಬೇಕು, ಸ್ವಲ್ಪ ಜೋರಾಗಿನೇ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ KFC ಥರನೇ ಬರ್ತಾ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ರೆಸಿಪಿ ನಾನು ತುಂಬ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪೇ ತೋರಿಸಿದ್ದೀನಿ. ಅದೇ ಥರ ನೀವು ಕೂಡ ಮಾಡ್ಕೊಂಡ್ರೆ ನಿಮ್ಗಂತೂ ರುಚಿಯಾಗಿರೋ KFC ಅಂತೂ ಚೆನ್ನಾಗಿರುತ್ತೆ ಮಾತ್ರ, ತುಂಬ ರುಚಿಯಾಗಿರುತ್ತೆ. ನೀವು ಹೊರಗಡೆ ತಂದು ತಿನ್ನೋದನ್ನೇ ಬಿಡ್ತೀರಾ, ಅಷ್ಟು ರುಚಿಯಾಗಿ KFC ಅಂತೂ ರೆಡಿ ಆಗುತ್ತೆ. ನೋಡಿ ಈ ಥರ ಅಂದರೆ ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಯಾಕಂದರೆ ಪೀಸ್ಗಳು ಚೆನ್ನಾಗಿ ಬೇಯಬೇಕು. ಹಂಗಾಗಿ ಹೇಳ್ತಾ ಇರೋದು, ಜೋರಾಗಿ ಇಡಬಾರ್ದು, ಮೀಡಿಯಮ್ ಉರಿನಲ್ಲಿ ಇಡಬೇಕು. ನೋಡಿ ಅಂದರೆ ಎಣ್ಣೆಗೆ ಇದನ್ನು ಚಿಕನ್ ಎಲ್ಲ ಹಾಕ್ತೀವಲ್ಲ ಮೈದಾ ಹಿಟ್ಟಿಂದ ಎಣ್ಣೆ ಒಂದು ಸ್ವಲ್ಪ ಕಪ್ಪಾದಂಗೆ ಆಗುತ್ತೆ. ನೀವು ಬೇಕಿದ್ರೆ ಹಂಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನೆಲ್ಲ ಮತ್ತೆ ಎಣ್ಣೆ ಸೋಸ್ಕೊಂಡು ಮತ್ತೆ ಹಾಕ್ಕೋಬೋದು. ನೋಡಿ ಈ ಥರ ಪೀಸ್ ಅಂತೂ ನೋಡಿ ಸೇಮ್ ಅದೇ ಥರನೇ ಇರೋ ಪೀಸ್ನೇ ತೊಗೊಂಡು ಬಂದಿರೋದು, ತುಂಬ ಚೆನ್ನಾಗಿರುತ್ತೆ. ಇದೇ ಥರನೇ ಮಾಡ್ಕೋಬೇಕು. ಆವಾಗಲೇ ಆ ಚಿಕನ್ಗೆ ಯಾವ ಥರ ಮಾಡಿತ್ತೋ ಇದೇ ಥರ ಫಸ್ಟ್ನೇ ಸ್ಟೆಪ್ ಇದು ಮರಿದೀರ ಮಾಡ್ಕೋಬೇಕು. ಫಸ್ಟ್ನೇ ಸ್ಟೆಪ್ಗೆ ಸ್ವಲ್ಪ ಒರಳಿಸ್ಕೊಂಡು ಮೈದಾ ಹಿಟ್ಟಲ್ಲಿ, ಮತ್ತೆ ಇನ್ನೊಂದು ಸ್ಟೆಪ್ಗೆ ಜಾಸ್ತಿ ಹಾಕ್ಕೋಬೇಕು. ಫಸ್ಟ್ನೇ ನೀರಲ್ಲಿ ಐಸ್ ಕ್ಯೂಬ್ ನೀರಲ್ಲಿ ಹಾಕೋದಂತೂ ಮರಿಬೇಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿರುತ್ತೆ. ನೋಡಿ ಈ ಥರ ಹಿಂಗೆ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಅಂದರೆ ಮಕ್ಕಳೆಲ್ಲ ಈಗ ಹೊರಗಡೆ ಕೇಳ್ತಾರೆ, ಈಗ ಹೊರಗಡೆದನ್ನು ತಿಂತಾರೆ. ಅದ್ರ ಬದಲು ನೀವೇ ಮನೆಯಲ್ಲಿ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. KFC ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು, ನೀವೇನೆ ಇಷ್ಟಪಟ್ಟು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಬೆಂದಿದೆ. ಇಷ್ಟೋ ತನಕ ಬೇಯಿಸ್ಬೇಕು, ಒಂದು 10 ನಿಮಿಷ 1/4 ಗಂಟೆ ಬೇಯಿಸ್ಬೇಕು. ಚಿಕನ್ ಪೀಸಸ್ಸು ಬೇಯಬೇಕು, ಯಾಕಂದರೆ ಅವು ಸ್ವಲ್ಪ ಒಳಗಡೆ ಎಲ್ಲ ಪೀಸ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ಸಣ್ಣ ಉರಿ ಇಟ್ಕೊಂಡೆ ಬೇಯಿಸ್ಬೇಕು. ಮೀಡಿಯಮ್ ಆಗಿರಲಿ, ತೀರಾ ಸಣ್ಣನೂ ಬೇಡ ತೀರಾ ದಪ್ಪನೂ ಬೇಡ, ಮೀಡಿಯಮ್ ಉರಿನಲ್ಲಿರಬೇಕು. ಇದೇ ಥರ ಎಲ್ಲ ಪೀಸ್ಗಳ್ನು ಕೂಡ ಹಾಕ್ಕೊಂಡು ಇದೇ ಥರ ಮಾಡ್ಕೋಬೇಕು. ನೋಡಿ ಮತ್ತೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ಅದೇ ಥರನೇ. ನೋಡಿ ಎಣ್ಣೆ ಸ್ವಲ್ಪ ಕಪ್ಪಾದಂಗೆ ಆಗ್ತಾ ಇರುತ್ತೆ, ಯಾಕಂದರೆ ತೇಲಿಸ್ತಾ ಹಂಗೆ ಆಗೋದು. ನಿಮಗೆ ಎಣ್ಣೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಳ್ಳಿ ತೇಲ್ಸೋದಕ್ಕೆ.
ನೋಡಿ ಎಷ್ಟು ಚೆನ್ನಾಗಿ KFC ಥರನೇ ಬರ್ತಾ ಇದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ. ಮನೆಯಲ್ಲಿರೋ ಎಲ್ರಿಗೂ ನೀವು ಮಾಡಿಕೊಡಿ, ತುಂಬ ಖುಷಿಯಾಗಿ ತಿಂತಾರೆ. ಅಷ್ಟು ರುಚಿಯಾಗಿರೋಂಥ KFCನ ಮನೆಯಲ್ಲೇ ಮಾಡಿಕೊಟ್ರೆ ಯಾರು ತಿನ್ನಲ್ಲ ಅಂತಾರೆ ಹೇಳಿ? ಎಲ್ಲರೂ ತಿಂತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗೋ ಥರನೇ ಇರುತ್ತೆ. ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ, ಬೇಯ್ತಾ ಇದ್ರೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಸೇಮ್ KFC ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವೇ ಕಣ್ಣಲ್ಲಿ ನೀವೇ ನೋಡ್ತಾ ಇರ್ತೀರ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ ಮಾತ್ರ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮೊದಲನೇ ಸಲ ಟ್ರೈ ಮಾಡೋರು ಕೂಡ ನೋಡ್ಕೊಳ್ಬೋದು. ಇದನ್ನು ಗೊತ್ತಿಲ್ಲ ಅನ್ನೋರು ಕೂಡ ನೋಡ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿದೆ. ಅಂದರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ ಅಲ್ಲ. ನೋಡಿ ಈ ಥರ ಬರಬೇಕು KFCದು ಅಂತಂದರೆ, ಈ ಥರ ಬರಬೇಕು. ಬರಲ್ಲ ಅನ್ನೋರು ನೀವು ಟ್ರೈ ಮಾಡ್ಕೊಂಡು ನೋಡಿ ಒಂದ್ಸಲ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಷ್ಟಪಟ್ಟು ನೀವೇ ಮಾಡ್ಕೋತೀರಾ ಅಂತ. ತುಂಬ ರುಚಿಯಾಗಿರುತ್ತೆ ನೋಡಿ. ಈ ಥರ ಫಸ್ಟು ಈ ಥರ ಕೊಡುಬಿಟ್ಟು ಒದ್ರುಬಿಟ್ಟು ಮಾತ್ರ ಈ ಥರ ಮಾಡ್ಕೋಬೇಕು ನೋಡಿ. ಇನ್ನೂ ಇಷ್ಟಿದೆ ನೋಡಿ, ಇಷ್ಟು ಕರೆಕ್ಟಾಗಿ ಇಷ್ಟು ಚೆನ್ನಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಇದ್ರ ಜೊತೆ ಸಾಸ್ ಜೊತೆ ಆದರೂ ತಿನ್ಬೋದು, ಹಂಗೆ ಆದರೂ ತಿನ್ಕೊಳ್ಬೋದು. ಇನ್ನು ಸಾಸ್ ಹಾಕ್ಕೊಂಡೇ ತಿನ್ನಬೇಕು ಅಂತ ಏನಿಲ್ಲ, ಹಂಗೆ ಕೂಡ ತಿನ್ಬೋದು. ಒಬ್ಬೊಬ್ಬರಿಗೆ ಸಾಸ್ ಇಷ್ಟ ಆಗುತ್ತೆ, ಒಬ್ಬೊಬ್ರು ಸಾಸಲ್ಲೇ ತಿನ್ಕೊಳ್ಳಿ, ಏನು ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡಿ KFC ಚಿಕನ್ ಫ್ರೈಡ್ ಅಂತೂ ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಫ್ರೆಶ್ ಚಿಕನ್ ತೊಗೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ತೊಗೊಂಡು ಜೊತೆಗೆ ಸ್ಕಿನ್ ಇದ್ರೂ ಪರವಾಗಿಲ್ಲ, ಸ್ಕಿನ್ ಔಟೇ ಮಾಡಿಸ್ಬೇಕು ಅಂತ ಏನಿಲ್ಲ. ಇದೇ ಥರ ಮಾಡ್ಕೊಳ್ಳಿ ನೋಡಿ. ನಮ್ಮ ಮನೆಯಲ್ಲೂ ಮಕ್ಕಳಿಬ್ರು ಕೂಡ ತಿಂತಾ ಇದ್ದಾರೆ, ಎಷ್ಟು ಖುಷಿಯಾಗಿ ತಿಂತಾರೆ. ನೀವು ಇದೇ ಥರ ಮನೆಯಲ್ಲಿ ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. KFC ಚಿಕನ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಈಗ ಬೇಳೆ ಸಾಂಬಾರು ಏನಾದರೂ ಮಾಡ್ಕೊಂಡು ಅದ್ರ ಜೊತೆಗೆ KFC ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ನೋಡಿ. ಬರಲ್ಲ ಅನ್ನೋರು ಅಷ್ಟು ಇದಾಗಿ ಏನೋ KFC ಮಾಡೋದೇನಂತ ಕಷ್ಟ ಏನಲ್ಲ, ತುಂಬ ಈಸಿಯಿಂದ ಮಾಡ್ಕೊಳ್ಬೋದು. ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಈ ಮೆಥಡಲ್ಲಿ ನೀವು ಮಾಡಿಕೊಟ್ರೆ ಈಸಿಯಿಂದ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ KFC ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ. KFC ಥರನೇ ಇದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ. ನೀವು ಕೂಡ ಸಾಸಲ್ಲೇ ತಿನ್ಬೋದು, ತಿಂತಾ ಇದ್ರಂತೂ ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ, ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬೆಲ್ಲೈಕನ್ನ ಒತ್ತಿ, ಅಂದರೆ ನಾನು ಹಾಕೋ ವಿಡಿಯೋ ನಿಮಗೂ ಮೊದಲನೇ ಬರುತ್ತೆ, ಬೇಗ ನೋಡ್ಬೋದು ನೀವು ಕೂಡ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಈ ಥರ KFC ಮಾಡ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.